ನಮಸ್ಕಾರ. ನನ್ನ ಹೆಸರು ಕುಮಾರ್ ಯಾದವ್, ಶ್ರೀನಿವಾಸಪುರದ ನಿವಾಸಿ. ನಾನಿವತ್ತು ಒಂದು ಸಮಸ್ಯೆಯನ್ನು ವ್ಯಕ್ತಪಡಿಸಲು ಬಯಸುತ್ತೇನೆ. ಶ್ರೀನಿವಾಸಪುರದಿಂದ ಚಿಂತಾಮಣಿಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಸುಮಾರು 3 ಕಿಲೋಮೀಟರ್ ಅಷ್ಟು ವಿಪರೀತವಾದ ಜಲ್ಲಿಯಿಂದ ಕೂಡಿರ್ತಕ್ಕಂತಹ ಧೂಳು ರೈಲು ತುಂಬಾ ತುಂಬಿಕೊಂಡು ಉಸಿರಾಡಲು ಸಹ ಆಗದಂತಹ ಪರಿಸ್ಥಿತಿ ಇದೆ. ರೈಲಿನಲ್ಲಿ ಮಕ್ಕಳು, ಮಹಿಳೆಯರು, ವೃದ್ಧರು ಪ್ರಯಾಣಿಸುತ್ತಿರುತ್ತಾರೆ. ಈ ಕಲ್ಮಶವಾದ ಧೂಳಿನಿಂದ ಪ್ರಯಾಣಿಕರಿಗೆ ಅನಾನುಕೂಲ ಆಗ್ತಿದೆ ಹಾಗೂ ಅವರ ಆರೋಗ್ಯದಲ್ಲಿ ಸಹ ಏರುಪೇರು ಆಗುವ ಸಾಧ್ಯತೆಗಳಿವೆ. ಈ ಕಲ್ಮಶವಾದ ಧೂಳು ಕಣ್ಣಲ್ಲಿ ಮತ್ತು ಶ್ವಾಸಕೋಶಗಳಲ್ಲಿ ಸೇರಿಕೊಂಡರೆ ಆರೋಗ್ಯದ ಮೇಲೆ ಅದೆಷ್ಟು ಪರಿಣಾಮ ಬೀಳ್ಬೋದು ಅಂತ ನೀವೇ ಒಂದ್ಸಲಿ ಯೋಚನೆ ಮಾಡಿ. ಈ ಧೂಳನ್ನು ಉಸಿರಾಡೋದ್ರಿಂದ ಶ್ವಾಸಕೋಶಗಳು ಘಾಸಿಗೊಳ್ಳುತ್ತವೆ. ಕಣ್ಣಲ್ಲಿ ಬೀಳೋದ್ರಿಂದ ಕಣ್ಣಿಗೂ ತೊಂದರೆ ಆಗುತ್ತದೆ. ಬಾಗಿಲುಗಳನ್ನು ಮುಚ್ಚೋಣ ಅಂದ್ರೆ ಅವು ಸಹ ಕಾರ್ಯನಿರ್ವಹಿಸ್ತಿಲ್ಲ. ರೈಲಿನ ಶೌಚಾಲಯಗಳು ದುರ್ವಾಸನೆಯಿಂದ ಕೂಡಿದ್ದು ನೀರು ಸಹ ಬರುತ್ತಿರುವುದಿಲ್ಲ. ಆದ್ದರಿಂದ ಸಂಬಂಧಪಟ್ಟ ರೈಲ್ವೆ ಇಲಾಖೆಯ ಅಧಿಕಾರಿಗಳು ಅತಿ ಶೀಘ್ರವಾಗಿ ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ಕೋರಿಕೊಳ್ಳುತ್ತಿದ್ದೇನೆ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಹಾಗೂ ಶ್ರೀನಿವಾಸಪುರದ ಯುವ ನಾಯಕರು ಈ ಕೂಡಲೇ ಈ ವಿಷಯದ ಬಗ್ಗೆ ರೈಲ್ವೆ ಇಲಾಖೆಯ ಗಮನಕ್ಕೆ ತರಬೇಕಂತ ಈ ಮೂಲಕ ಕೋರ್ತಿದ್ದೇನೆ. ಧನ್ಯವಾದಗಳು.